ನಮಸ್ಕಾರ, ಫೋಕಸ್ 18ಗೆ ಸ್ವಾಗತ. ನಾನು ನವಿತಾ ಜೈನ್. 2023 ರೆಡ್ಡಿ ಟಾರ್ಗೆಟ್ ಫಿಕ್ಸ್. ರಾಜಕೀಯ ಗಾಲಿ ಉರುಳಿಸ್ತಾರಾ? ಬಿಜೆಪಿ ಸೇರ್ತಾರಾ? ಹೊಸ ಪಕ್ಷ ಕಟ್ತಾರಾ? ಜನಾರ್ದನ ರೆಡ್ಡಿ ಪ್ಲಾನ್ ಹೇಗಿದೆ ಗೊತ್ತಾ? ಶ್ರೀಕಾರ ಹಾಕಲು ರಾಮಬಾಣ. 2008ರ ಭಯ, 2023ರ ರಣತಂತ್ರ ಹೇಗಿದೆ? ಇದೇ ಹೊತ್ತಿನ ವಿಶೇಷ ಶ್ರೀ ಗಾಲಿ ಗೇಮ್. 2023 ರೆಡ್ಡಿ ಟಾರ್ಗೆಟ್ ಫಿಕ್ಸ್. ರಾಜಕೀಯ ಗಾಲಿ ಉರುಳಿಸ್ತಾರೆ. ಬಿಜೆಪಿ ಸೇರ್ತಾರ? ಹೊಸ ಪಕ್ಷ ಕಟ್ತಾರ? ಜನಾರ್ದನ್ ರೆಡ್ಡಿ ಪ್ಲಾನ್ ಹೇಗಿದೆ ಗೊತ್ತಾ? ಶ್ರೀಕಾರ ಹಾಕಲು ರಾಮಬಾಣ. 2008ರ ಭಯ, 2023ರ ರಣತಂತ್ರ ಹೇಗಿದೆ? ಎರಡು 2023ಕ್ಕೆ ರಾಜ್ಯ ರಾಜಕಾರಣದಲ್ಲಿ ಗಾಲಿ ಹವಾ ಏಳುತ್ತಾ ಸಚಿವ ಶ್ರೀರಾಮುಲು ಬಳ್ಳಾರಿಯಿಂದಲೇ ರಾಜಕೀಯ ದಾಳ ಉರುಳಿಸ್ತಾರೆ. ಬಳ್ಳಾರಿ ಮತ್ತೆ ಬಿಜೆಪಿಯ ಭದ್ರಕೋಟೆಯಾಗಿ ಬದಲಾಗುತ್ತಾ? ಈ ಪ್ರಶ್ನೆಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇವೆ. ಈ ಪ್ರಶ್ನೆಗಳಿಗೆ ಪುಷ್ಟಿ ನೀಡುವಂತೆ ಸಚಿವ ಶ್ರೀರಾಮುಲು ಮತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರ ನಡೆನುಡಿ ಕೂಡ ಬದಲಾಗಿದೆ. ಹಾಗಾದರೆ 2023ರ ಚುನಾವಣೆಯ ಮೇಲೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಕಣ್ಣಿಟ್ಟಿದ್ದಾರೆ. ಈ ಆಪ್ತ ಮಿತ್ರರಿಬ್ಬರು ಮತ್ತೆ ಬಳ್ಳಾರಿಯಲ್ಲಿ ಕೂತೇ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುತ್ತಾರೆ. ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ತಾರಾ ಅಥವಾ ಹೊಸ ಪಕ್ಷ ಕಟ್ತಾರಾ? ಜನಾರ್ದನ್ ರೆಡ್ಡಿ ಅಸಲಿ ಪ್ಲಾನ್ ಹೇಗಿದೆ? ಶ್ರೀಕಾರ ಹಾಕಲು ರಾಮಬಾಣ. 2008ರ ಭಯ, 2023ರ ರಣತಂತ್ರ ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಹಂಪಿಯಲ್ಲಿ ಅಮಾವಾಸ್ಯೆ ಪೂಜೆ. ಕಳೆದ ಫೆಬ್ರವರಿ 1ರಂದು ಬಳ್ಳಾರಿಯಲ್ಲಿ ಸಚಿವ ಶ್ರೀರಾಮುಲು ಮತ್ತು ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಒಟ್ಟಿಗೆ ಕಾಣಿಸಿಕೊಂಡು ಎಲ್ಲರ ಕುತೂಹಲ ಕೆರಳಿಸಿದ್ರು. ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ತುಂಗಭದ್ರಾ ನದಿಯಲ್ಲಿ ತೆಪ್ಪದಲ್ಲಿ ವಿಹಾರ ಮಾಡಿ ಆನೆಗೊಂದಿಯ ಪೌರಾಣಿಕ ಸ್ಥಳಗಳನ್ನು ವೀಕ್ಷಿಸಿದ್ರು. ಇದಕ್ಕೂ ಮುನ್ನ ಹಂಪಿಯ ಸ್ಮಾರಕಗಳಿಗೂ ಭೇಟಿ ನೀಡಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರು. ಈ ಸಂದರ್ಭದಲ್ಲಿ ಹಂಪಿ ವಿರೂಪಾಕ್ಷನ ದರ್ಶನ ಪಡೆದಿದ್ರು. ಜೊತೆಗೆ ಹಂಪಿಯ ಸುತ್ತಮುತ್ತ ಓಡಾಡಿ ಹಲವು ಸ್ಥಳಗಳನ್ನು ವೀಕ್ಷಿಸಿದ್ರು. ಶ್ರೀರಾಮುಲು ಅವರಿಗೆ 16 ವರ್ಷಗಳ ಬಳಿಕ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವ ಸ್ಥಾನ ಸಿಕ್ಕಿದೆ. ಇದೇ ಸಂದರ್ಭದಲ್ಲಿ ಗಣಿ ಹಗರಣದಲ್ಲಿ ಸಿಲುಕಿ ಹಲವು ವರ್ಷಗಳ ಕಾಲ ಬಳ್ಳಾರಿಯಿಂದ ಹೊರಗೆ ಇದ್ದ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ವಾಸಿಸಲು ಅವಕಾಶ ನೀಡಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಇದರಿಂದ ಸಂತಸಗೊಂಡಿದ್ದ ಇಬ್ಬರು ಗೆಳೆಯರು ಜಿಲ್ಲೆಯಲ್ಲಿ ಸುತ್ತಾಡುತ್ತಿದ್ರು. ರಾಜಕೀಯವಾಗಿ ಭದ್ರನೆಲೆ ಆಗಿರೋ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ರಾಜಕೀಯವಾಗಿ ಪ್ರಾಬಲ್ಯ ಹೊಂದಲು ಪ್ರಯತ್ನ ಆರಂಭಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗೆ ರಾಜಕೀಯ ಪ್ರಾಬಲ್ಯಕ್ಕಾಗಿನೇ ಫೆಬ್ರವರಿ 1ರಂದು ಅಮಾವಾಸ್ಯೆ ಪೂಜೆ ಕೂಡ ನೆರವೇರಿಸಿದ್ರು ಎನ್ನಲಾಗುತ್ತಿದೆ. ಹಂಪಿಯಲ್ಲಿರುವ ತೋಟದ ಆಶ್ರಮದಲ್ಲಿ ಇಬ್ಬರು ಗೆಳೆಯರು ವಿಶೇಷ ಪೂಜೆ ಮಾಡಿದ್ದು ಕುತೂಹಲಕ್ಕೆ ಕಾರಣವಾಗಿತ್ತು. ಗಣಿನಾಡಿನಲ್ಲಿ ಮತ್ತೆ ರಾಜಕೀಯ ಅಲೆ ಎಬ್ಬಿಸುವ ಆಲೋಚನೆಯಲ್ಲಿರುವ ನಾಯಕರು ಒಳಿತಿಗಾಗಿ ಈ ಪೂಜೆ ನಡೆಸಿದ್ದಾರೆ ಎಂದು ಅವರ ಆಪ್ತ ವಲಯ ಹೇಳಿಕೊಂಡಿತ್ತು. ಹಂಪಿಯ ತೋಟದ ಆಶ್ರಮದಲ್ಲಿ ವಿಶೇಷ ಕುಂಡಲಿ ರಚಿಸಿ ಕಳಶಗಳನ್ನು ಇಟ್ಟು ಪೂಜೆ ನೆರವೇರಿಸಲಾಗಿದೆ. ಇದಕ್ಕೆ ಪೂರ್ವಭಾವಿಯಾಗಿ ಹಲವು ಹೋಮ ಹವನಗಳು ನಡೆದಿವೆ ಎಂದು ಹೇಳಲಾಗುತ್ತಿದೆ. ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರು ಗೆಳೆಯರು ಪಂಚೆಯುಟ್ಟು ಪೂಜೆಯಲ್ಲಿ ಪಾಲ್ಗೊಂಡಿರುವ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ವು. ದಿಲ್ಲಿಯಲ್ಲಿ ಸ್ನೇಹಿತನ ಪರ ದಾಳ ಉರುಳಿಸಿದ್ರ ರಾಮುಲು. ಮೌನಿ ಅಮಾವಾಸ್ಯೆಯ ದಿನದಂದು ಹೋಮ ಹವನಗಳನ್ನ ಶ್ರೀರಾಮುಲು ಜೊತೆಗೂಡಿ ಜನಾರ್ದನ್ ರೆಡ್ಡಿ ಮಾಡಿದ್ರು. ಆನಂತರ ತಮ್ಮ ಪ್ರತಿನಿಧಿಯಾಗಿ ಶ್ರೀರಾಮುಲು ಅವರನ್ನ ದೆಹಲಿ ವರಿಷ್ಠರ ಬಳಿಗೆ ಜನಾರ್ದನ್ ರೆಡ್ಡಿ ಅವರೇ ಕಳುಹಿಸಿದ್ರು. ಫೆಬ್ರವರಿ 4ರಂದು ದೆಹಲಿಗೆ ತೆರಳಿದ ರಾಮುಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಮಾತುಕತೆ ನಡೆಸಿ ವಾಪಸ್ಸಾಗಿದ್ರು. 2018ರ ವಿಧಾನಸಭೆ ಚುನಾವಣೆಗೂ ಮುನ್ನ ಸಚಿವ ಶ್ರೀರಾಮುಲು ಅವರಿಗೆ ಡಿಸಿಎಂ ಹುದ್ದೆ ನೀಡಲಾಗುವುದು ಎಂಬ ಭರವಸೆ ಕೊಡಲಾಗಿತ್ತು. ಆದರೆ ಅದು ಇನ್ನೂ ಈಡೇರಿಲ್ಲ. ಹೀಗಾಗಿ ಶ್ರೀರಾಮುಲು ದೆಹಲಿ ಪ್ರವಾಸ ಕೈಗೊಂಡಿದ್ರು ಅಂತ ಹೇಳಲಾಗಿತ್ತು. ಅಷ್ಟೇ ಅಲ್ಲ, ಈ ವಿಷಯದ ಜೊತೆಗೆ ತಮ್ಮ ಸ್ನೇಹಿತ ಜನಾರ್ದನ್ ರೆಡ್ಡಿ ರಾಜಕೀಯ ಜೀವನ ಪುನರಾರಂಭಕ್ಕೆ ಶ್ರೀರಾಮುಲು ಎಲ್ಲಾ ರೀತಿಯ ಪ್ರಯತ್ನ ನಡೆಸುತ್ತಿದ್ದಾರೆ ಅನ್ನೋ ಚರ್ಚೆಗಳು ಹುಟ್ಕೊಂಡಿವೆ.
ನಿಮ್ಗೆ ಗೊತ್ತಿರಲಿ, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಶಾಸಕರಾಗಿರೋ ಶ್ರೀರಾಮುಲು ಅವರನ್ನ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಇತ್ತೀಚೆಗೆ ನೇಮಿಸಲಾಗಿತ್ತು. ಅದಕ್ಕಿಂತ ಮೊದಲು ಜನಾರ್ದನ್ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೂ ಕೋರ್ಟ್ ಅಸ್ತು ಎಂದಿತ್ತು. ಹೀಗಾಗಿ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಕುಟುಂಬಗಳ ಪುನರ್ಮಿಲನವಾಗಿದೆ. ಇದು ರಾಜಕೀಯವಾಗಿ 2023ರ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಬಿಜೆಪಿಗೆ ಅಸಾಧಾರಣ ಶಕ್ತಿಯಾಗಲಿದೆ ಅನ್ನೋ ಮಾತುಗಳು ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತಾ ಇವೆ. ಬಳ್ಳಾರಿ ಪ್ರವೇಶಿಸಲು ಸರ್ವೋಚ್ಚ ನ್ಯಾಯಾಲಯ ಅವಕಾಶ ನೀಡಿರುವುದು ಮತ್ತು ತಮ್ಮ ಆಪ್ತ ಬಿ ಶ್ರೀರಾಮುಲುಗೆ ಬಳ್ಳಾರಿ ಉಸ್ತುವಾರಿ ನೀಡಿರೋದು ಒಂದು ರೀತಿಯಲ್ಲಿ ಈ ಡಬಲ್ ಸಂತಸದಲ್ಲಿ ಜನಾರ್ದನ್ ರೆಡ್ಡಿ ಇದ್ದರೂ ಬಿಜೆಪಿ ಪುನರ್ ಪ್ರವೇಶಕ್ಕೆ ಬಿಜೆಪಿ ವರಿಷ್ಠರು ಅನುಮತಿ ನೀಡುತ್ತಾರಾ ಅನ್ನೋ ಚರ್ಚೆ ಬಳ್ಳಾರಿ ಭಾಗದಲ್ಲಿ ಜೋರಾಗಿದೆ. ಹಾಗಾದ್ರೆ ದಿಲ್ಲಿ ಬಿಜೆಪಿ ನಾಯಕರು ಗಾಲಿ ಜನಾರ್ದನ್ ರೆಡ್ಡಿಯನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳೋಕೆ ಮೀನಾಮೇಷ ಎಣಿಸೋದ್ಯಾಕೆ? ಹೈಕಮಾಂಡ್ ನಾಯಕರು ಪಕ್ಷದಿಂದ ಟಿಕೆಟ್ ನೀಡಲ್ಲ ಅಂದ್ರೆ ರೆಡ್ಡಿ ಮುಂದಿರೋ ಆಪ್ಷನ್ ಏನು ಅನ್ನೋದನ್ನು ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಬಳ್ಳಾರಿ ಭಾಗದಲ್ಲಿ ರೆಡ್ಡಿ ಸಾಮ್ರಾಜ್ಯ ಪತನವಾಗಿದ್ದು ಹೇಗೆ, ರೆಡ್ಡಿ ಮೇಲೆ ಯಾವ್ಯಾವ ಕೇಸುಗಳಿವೆ ಅನ್ನೋದನ್ನ ನೀವು ನೋಡಲೇಬೇಕು. ರೆಡ್ಡಿಗಳ ಭದ್ರಕೋಟೆಯಾಗಿತ್ತು ಬಳ್ಳಾರಿ. ಆಗ ಹೇಗಿದ್ರು ಗೊತ್ತಾ ಜನಾರ್ದನ್ ರೆಡ್ಡಿ? ಗಾಲಿ ಜನಾರ್ದನ್ ರೆಡ್ಡಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋಕ್ಕೂ ಮುನ್ನ ಬಳ್ಳಾರಿಯಲ್ಲಿ ಹೇಗಿದ್ರು, ಅಲ್ಲಿ ಹೇಗೆಲ್ಲ ಮೆರೆದಾಡಿದ್ರು ಗೊತ್ತಾ? ನೀವು ನಂಬಲ್ಲ, ರೆಡ್ಡಿ ತನ್ನ ಮನೆಯಲ್ಲಿ ಕೂರೋದಕ್ಕೆ ಚಿನ್ನದ ಸಿಂಹಾಸನ ಮಾಡಿಸ್ಕೊಂಡಿದ್ರಂತೆ. ತಮ್ಮ ಸಂಬಂಧಿಗಳ ಬರ್ತ್ಡೇಗೆ ಗಿಫ್ಟ್ ಆಗಿ ರೋಲ್ಸ್ ರಾಯ್ಸ್ ಕಾರ್ಗಳನ್ನೇ ಕೊಡ್ತಾ ಇದ್ರಂತೆ. ಅಷ್ಟೇ ಅಲ್ಲ, ರಾಜಧಾನಿ ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದು ಹೋಗ್ತಾ ಇದ್ದದ್ದು ಹೆಲಿಕಾಪ್ಟರ್ಗಳಲ್ಲಿ. ಅಂದ್ರೆ ಅಲ್ಲಿಗೆ ನೀವೇ ಯೋಚನೆ ಮಾಡಿ ರೆಡ್ಡಿ ಲೈಫ್ ಅದೆಷ್ಟು ಬಿಂದಾಸ್ ಆಗಿತ್ತು, ಅದೆಷ್ಟು ವೈಭೋಗದಿಂದ ಕೂಡಿತ್ತು ಅನ್ನೋದನ್ನ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಮಾಡರ್ನ್ ರಾಜನ ಥರ ಇದ್ರು. ಅಲ್ಲಿ ತಾನು ಹೇಳಿದ್ದೇ ವೇದ, ನಡೆದಿದ್ದೇ ದಾರಿ ಅನ್ನುವ ಹಾಗಿತ್ತು. ಈ ದರ್ಪ ದೌಲತ್ತುಗಳೆಲ್ಲ ಇದ್ದಿದ್ದು ಇವತ್ತು ನಿನ್ನೆ ಅಲ್ಲ, ಅದು ಒಂದು ದಶಕದ ಹಿಂದಿನ ಮಾತು. ಆಗಿದ್ದ ಸ್ಪೀಡು, ಮೈನಿಂಗ್ ಬೂಮ್ ನೋಡಿದ್ರೆ ಬಳ್ಳಾರಿಯೇ ರಾಜ್ಯದ ಕ್ಯಾಪಿಟಲ್ ಸಿಟಿ ಅನ್ನುವ ಹಾಗಿತ್ತು. ರಾಜಧಾನಿ ಬೆಂಗಳೂರು ಹೆಸರಿಗೆ ಮಾತ್ರವಿತ್ತು. 2008ರ ಬಿಜೆಪಿ ಸರ್ಕಾರದಲ್ಲಿ ಬಳ್ಳಾರಿಯೇ ಆಡಳಿತ ಯಂತ್ರವಾಗಿತ್ತು ಅನ್ನುವ ಆಪಾದನೆ ಕೂಡ ಇತ್ತು. ಪ್ರತಿಯೊಂದು ರಾಜಕೀಯ ಆಡಳಿತ ನಿರ್ಣಯ ತೆಗೆದುಕೊಳ್ಳುತ್ತಿದ್ದದ್ದು ಬಳ್ಳಾರಿಯಲ್ಲೇ. ಅದಕ್ಕೆ ಕಾರಣವಾಗಿದ್ದದ್ದು ಗಣಿಧಣಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮತ್ತು ಅವರು ಕಟ್ಟಿಕೊಂಡಿದ್ದ ತಂಡ. ಹೌದು, ಯಾವುದೇ ಯೋಜನೆ ಸಕ್ಸಸ್ ಆಗಬೇಕಾದ್ರೆ ಶಿಸ್ತುಬದ್ಧ ಪ್ಲಾನ್ ಬಹಳ ಮುಖ್ಯ. ಅದನ್ನ ಗಾಲಿ ಜನಾರ್ದನ್ ರೆಡ್ಡಿ ಬಹಳ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡುತ್ತಿದ್ರಂತೆ. ಇದಕ್ಕೆ ಸಚಿವ ಶ್ರೀರಾಮುಲು, ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ ಅವರ ಸಲಹೆ ಪಡೆಯುತ್ತಿದ್ರಂತೆ. ಏನೇ ಮಾಡಿದ್ರು ರೆಡ್ಡಿ ಸಾಮ್ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿಯದ್ದೇ ಮಾಸ್ಟರ್ ಮೈಂಡ್. ಅವರು ಹೇಳಿದ್ದೇ ಅಲ್ಟಿಮೇಟ್. ಇದೇ ಕಾರಣಕ್ಕೆ ಬಳ್ಳಾರಿಯನ್ನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಕರೆದಿದ್ದು. ಇನ್ನು ಬಿಎಸ್ ಯಡಿಯೂರಪ್ಪ 2011ರಲ್ಲಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯಬೇಕಾದಾಗ ಜಗದೀಶ್ ಶೆಟ್ಟರ್ ಸಿಎಂ ಮಾಡಲು ಮುಂದಾದವರು ಇದೇ ರೆಡ್ಡಿ ಪಾಳೆಯ. ಹೈದರಾಬಾದ್ನಲ್ಲಿ ರೆಸಾರ್ಟ್ ರಾಜಕೀಯ ಮಾಡಿ ಜಗದೀಶ್ ಶೆಟ್ಟರ್ ಸಿಎಂ ಗದ್ದುಗೆ ಹಿಡಿದಿದ್ದು ಕೂಡ ಇವರಿಂದಲೇ. ಆಗ ಕೇವಲ ಬಳ್ಳಾರಿ ಜಿಲ್ಲೆ ಮಾತ್ರವಲ್ಲ, ಇಡೀ ರಾಜ್ಯದ ಬಹುತೇಕ ಶಾಸಕರು ರೆಡ್ಡಿ ಮಾತನ್ನ ಕೇಳುತ್ತಿದ್ರು. ರೆಡ್ಡಿಯ ಇಂಥ ಧೋರಣೆಗಳಿಂದಲೇ ಬಿಜೆಪಿಯಲ್ಲಿ ನಿಧಾನಕ್ಕೆ ರೆಡ್ಡಿಗೆ ಶತ್ರುಗಳು ಹುಟ್ಟಿಕೊಳ್ಳಲು ಕಾರಣವಾಯಿತು. ಆನಂತರ ರೆಡ್ಡಿ ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಜೈಲು ಸೇರಿದ ಮೇಲೆ ಬರೋಬ್ಬರಿ 11 ವರ್ಷಗಳಿಂದ ಬಿಜೆಪಿ ಪಾಳೆಯ ರೆಡ್ಡಿಯಿಂದ ಅಂತರವನ್ನ ಕಾಯ್ದುಕೊಂಡಿದೆ. ಆದ್ರೀಗ ರೆಡ್ಡಿ ಮೇಲಿನ ಕೇಸುಗಳು ಒಂದೊಂದಾಗೆ ಕ್ಲಿಯರ್ ಆಗುತ್ತಿದ್ದು ಮತ್ತೆ ಬಿಜೆಪಿಗೆ ರೀ ಎಂಟ್ರಿ ಕೊಡೋದಕ್ಕೆ ಸಿದ್ಧತೆ ನಡೆಯುತ್ತಿದೆ. ಆದ್ರೆ ದಿಲ್ಲಿ ನಾಯಕರು ಮಾತ್ರ ಇದಕ್ಕೆ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ರೆಡ್ಡಿ ಚುನಾವಣೆಗೆ ನಿಂತರೆ ಗೆಲ್ಲೋಕೆ ಬಿಡಬೇಡಿ. ಜನರಿಗೆ ಸಾಮಾಜಿಕ ಕಾರ್ಯಕರ್ತ ಕರೆ. ಜನಾರ್ದನ್ ರೆಡ್ಡಿ ಮತ್ತೆ ಜನಪ್ರತಿನಿಧಿ ಆಗದಂತೆ ಜನರು ನೋಡಿಕೊಳ್ಳಬೇಕು. ಜನಾರ್ದನ್ ರೆಡ್ಡಿ ಚುನಾವಣೆಗೆ ನಿಂತರೆ ಜನರೇ ಅವರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ಜನರು ರೆಡ್ಡಿ ಗೆಲ್ಲಲು ಅವಕಾಶ ಮಾಡಿಕೊಡಬಾರದು ಎಂದು ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ್ ಕರೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಜನಾರ್ದನ್ ರೆಡ್ಡಿ ಮಹಾಭ್ರಷ್ಟ ವ್ಯಕ್ತಿ. ಅವರು ಮಾಡಿದ ಭ್ರಷ್ಟಾಚಾರದ ಹಣವನ್ನು ವಾಪಸ್ ಪಡೆಯುವ ಕಾರ್ಯ ಇನ್ನೂ ಕೂಡ ಪೂರ್ತಿಯಾಗಿಲ್ಲ. ಹೀಗಿರುವಾಗ ಜನ ಈ ಭ್ರಷ್ಟ ಚುನಾವಣೆಗೆ ನಿಂತರೆ ಗೆಲ್ಲೋಕ್ ಬಿಡಬೇಡಿ ಎಂದು ಇತ್ತೀಚೆಗೆ ಮನವಿ ಮಾಡಿದ್ರು. ಇದರಿಂದ ದಿಲ್ಲಿ ನಾಯಕರು ಕೂಡ ರೆಡ್ಡಿಯನ್ನ ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳಲು ಹಿಂದೆ ಮುಂದೆ ನೋಡುವಂತಾಗಿದೆ.
ಸಚಿವ ಗಾಲಿ ಜನಾರ್ದನ ರೆಡ್ಡಿಗೆ ಬಿಜೆಪಿ ಬಾಗಿಲು ಬಂದ್. ಆದ್ರೆ ಅವರ ಮುಂದಿರುವ ಆಪ್ಷನ್ ಏನು? ಪ್ಲಾನ್ ಬಿ ಜಾರಿಗೆ ತರ್ತಾರಾ? 2023ರಲ್ಲಿ 25ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ರೆಡ್ಡಿ ಹವಾ ಕ್ರಿಯೇಟ್ ಮಾಡ್ತಾರಾ? ಆ ಕುರಿತ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಅನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡೋಕೆ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ರೆಡಿಯಾಗಿದ್ದಾರಾ? 2023ರ ಚುನಾವಣೆಗೆ ಬಳ್ಳಾರಿಯಲ್ಲಿ ಪ್ಲಾನ್ ರೆಡಿ ಆಗ್ತಿದೆಯಾ? ಹಾಗಾದ್ರೆ ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ಅವಕಾಶ ಸಿಗದಿದ್ರೆ ಅವರ ಮುಂದಿರೋ ಆಪ್ಷನ್ಸ್ ಏನು? ಪ್ಲಾನ್ ಎ ಫೇಲ್ ಆದ್ರೆ ಪ್ಲಾನ್ ಬಿ ಜಾರಿಗೆ ತರ್ತಾರಾ ಜನಾರ್ದನ ರೆಡ್ಡಿ? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಎರಡು 2008ರಲ್ಲಿ ಬಳ್ಳಾರಿ ಅಂದ್ರೆ ಅದು ರೆಡ್ಡಿಗಳ ಸಾಮ್ರಾಜ್ಯ ಅಂತಲೇ ಬಿಂಬಿತವಾಗಿತ್ತು. ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಕೂತ್ಕೊಂಡೇ ಸರ್ಕಾರವನ್ನ ಗಿರ್ಗಿಟ್ಲೆ ಆಡಿಸುತ್ತಿದ್ರು. ಆದ್ರೆ ಅಕ್ರಮ ಗಣಿಗಾರಿಕೆ ಆರೋಪದ ಮೇಲೆ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದ್ಮೇಲೆ ಅವರ ರಾಜಕೀಯ ಭವಿಷ್ಯವೇ ಕಮರೆ ಹೋದಂತಾಗಿತ್ತು. ಎರಡು 2011ರ ಸೆಪ್ಟೆಂಬರ್ 5ರಂದು ಅಕ್ರಮ ಗಣಿಗಾರಿಕೆ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದ ಜನಾರ್ದನ್ ರೆಡ್ಡಿಗೆ 2018ರಲ್ಲಿ ಬೇಲ್ ಸಿಕ್ಕಿತ್ತು. ಆದರೆ ಬಳ್ಳಾರಿಗೆ ಹೋಗುವಂತಿಲ್ಲ ಅಂತ ಹೇಳಿ ಕೋರ್ಟ್ ಆದೇಶವಿದ್ದಿದ್ದರಿಂದ ರೆಡ್ಡಿ ಬಳ್ಳಾರಿಗೆ ಹೋಗಿರಲಿಲ್ಲ. ಅಷ್ಟೇ ಅಲ್ಲ, ರೆಡ್ಡಿ ಮೇಲೆ 108 ವಿವಿಧ ಕೇಸ್ಗಳಿದ್ವು. 100ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಖುಲಾಸೆಯಾಗಿದ್ದಾರೆ ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ ಜನಾರ್ದನ್ ರೆಡ್ಡಿ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋ ಕನಸು ಕಾಣುತ್ತಿದ್ದಾರೆ. ತಮ್ಮ ಆಪ್ತ ಶ್ರೀರಾಮುಲು ಮೂಲಕ ದಿಲ್ಲಿ ಮಟ್ಟದಲ್ಲಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ. ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಂದ್ರೆ ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಬಿಜೆಪಿಗೆ ಬಿಗಿ ಹಿಡಿತ ಸಿಗುತ್ತೆ. ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಲು ನೆರವಾಗುತ್ತೆ ಅನ್ನೋ ರೀತಿಯಲ್ಲಿ ದಿಲ್ಲಿ ವರಿಷ್ಠರ ಜೊತೆ ಮಾತುಕತೆಗಳು ನಡೆದಿವೆಯಂತೆ. ಆದ್ರೆ ಹೈಕಮಾಂಡ್ ನಾಯಕರು ಮಾತ್ರ ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ಒಪ್ತಾನೇ ಇಲ್ಲ ಎನ್ನಲಾಗುತ್ತಿದೆ. ರೆಡ್ಡಿ ಸೇರ್ಪಡೆಗೆ ಯಾಕೆ ಒಪ್ಪುತ್ತಿಲ್ಲ ಬಿಜೆಪಿ? ಜನಾರ್ದನ್ ರೆಡ್ಡಿ ಮೇಲೆ 100ಕ್ಕೂ ಹೆಚ್ಚು ಆರೋಪಗಳಿದ್ದು ಅವುಗಳಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣದ ವಿಚಾರಣೆ ಇನ್ನೂ ಪೂರ್ಣಗೊಂಡಿಲ್ಲ. ಈ ಹಂತದಲ್ಲಿ ರೆಡ್ಡಿಗೆ ಅವಕಾಶ ನೀಡಿದ್ರೆ ಪಕ್ಷಕ್ಕೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ. ಗಣಿ ಲೂಟಿ ಹೊಡೆದ ಗಂಭೀರ ಆರೋಪ ಇರೋ ಕಾರಣ ರೆಡ್ಡಿಗೆ ಅವಕಾಶ ನೀಡಿದರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಇನ್ನು ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ಇದ್ದು ಈ ವೇಳೆ ಗ್ರೀನ್ ಸಿಗ್ನಲ್ ನೀಡಿದರೆ ಕಾಂಗ್ರೆಸ್ಗೆ ಬಿಜೆಪಿಯೇ ಪ್ರಮುಖ ರಾಜಕೀಯ ಅಸ್ತ್ರ ನೀಡಿದಂತಾಗುತ್ತೆ. ಈ ಹಿಂದೆ ಅಂದ್ರೆ 2013ರಲ್ಲಿ ರೆಡ್ಡಿ ಬ್ರದರ್ಸ್ ವಿರುದ್ಧ ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ಗೆದ್ದಿತ್ತು. ಜೈಲು ಪಾಲಾಗಿದ್ದ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಈಗ ಚುನಾವಣೆಗೆ ಸ್ಪರ್ಧಿಸಲು ಬಿಜೆಪಿಯಿಂದ ಅವಕಾಶ ಕೊಟ್ಟರೆ ಆದಾಯ ತೆರಿಗೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ವಿರುದ್ಧ ರಾಜಕೀಯ ದಾಳಿಗೆ ಕಷ್ಟವಾಗಬಹುದು. ಇನ್ನು ಜನಾರ್ದನ್ ರೆಡ್ಡಿಗೆ ಈ ಹಿಂದಿನ ವರ್ಚಸ್ಸು ಉಳಿದಿಲ್ಲ. ಪ್ರಸ್ತುತ ರೆಡ್ಡಿ ಹಿಂದೆ ದೊಡ್ಡ ಪ್ರಮಾಣದ ವೋಟ್ ಬ್ಯಾಂಕ್ ಇಲ್ಲ. ಅಷ್ಟೇ ಅಲ್ಲದೆ ಸದ್ಯ ಜಾಮೀನು ಮೇಲೆ ರೆಡ್ಡಿ ಹೊರಗಿರೋ ಕಾರಣ ಇತರ ನಾಯಕರು ಬೆಂಬಲಿಸುವುದು ಕೂಡ ಅನುಮಾನ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಅಷ್ಟೇ ಅಲ್ಲ, ಚುನಾವಣಾ ಪ್ರಚಾರದ ಸಮಯದಲ್ಲಿ ಸ್ವಚ್ಛ ಆಡಳಿತ ನೀಡಿ ಭ್ರಷ್ಟಾಚಾರದ ವಿರುದ್ಧ ನಾವು ಸಮರ ಸಾರುತ್ತೇವೆ ಎಂದು ಬಿಜೆಪಿ ಹೇಳುತ್ತಿದೆ. ಒಂದು ವೇಳೆ ರೆಡ್ಡಿಯನ್ನು ಸೇರ್ಪಡೆಗೊಳಿಸಿದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಬಿಜೆಪಿ ಮೋದಿ ಇಮೇಜ್ಗೆ ಧಕ್ಕೆ ಆಗಲಿದೆ. ಎಲ್ಲ ಕಾರಣಗಳಿಂದ ರೆಡ್ಡಿ ಬಿಜೆಪಿ ಪ್ರವೇಶಕ್ಕೆ ಅನುಮತಿ ನೀಡುವುದು ಅನುಮಾನ ಎನ್ನಲಾಗುತ್ತಿದೆ. ಇನ್ನು ಕಳೆದ ಪಾಲಿಕೆ ಚುನಾವಣೆಯಲ್ಲಿ ಸೋಮಶೇಖರ್ ರೆಡ್ಡಿ ಪುತ್ರನ ಸೋಲು ಹಾಗೂ ಬಿಜೆಪಿಯ ಸೋಲು ಆತ್ಮಾವಲೋಕನ ಮಾಡಿಕೊಳ್ಳುವ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ರೆಡ್ಡಿ ರಾಜಕೀಯದಿಂದ ದೂರ ಉಳಿದ್ರೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಗೆಲ್ಲೋದು ರಾಮುಲುಗೆ ಅಷ್ಟು ಸುಲಭವಲ್ಲ. ಇಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕ ನಾಗೇಂದ್ರ ಒಳ್ಳೆ ಹಿಡಿತ ಹೊಂದಿದ್ದಾರೆ. ಆದ್ರೆ ಸಚಿವ ರಾಮುಲುಗೆ ಹಿಂದೆ ಇದ್ದಷ್ಟು ಹಿಡಿತವಿಲ್ಲ. ಹೀಗಾಗಿಯೇ ಕೇಳಿದ ಸಚಿವ ಸ್ಥಾನ ನೀಡಿಲ್ಲ. ಕೊಟ್ಟ ಆರೋಗ್ಯ ಇಲಾಖೆಯನ್ನ ಕಸಿದುಕೊಂಡ್ರು. ಡಿಸಿಎಂ ಕನಸು ಕೂಡ ನನಸಾಗಿಲ್ಲ. ಹೀಗಾಗಿ ರಾಮುಲು ತೀವ್ರ ಹತಾಶೆಯಲ್ಲಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇವೆ. ಹೊಸ ಪಕ್ಷ ಕಟ್ತಾರ ಜನಾರ್ದನ್ ರೆಡ್ಡಿ? 25 ಕ್ಷೇತ್ರಗಳ ಮೇಲೆ ಗಣಿಧಣಿ ಕಣ್ಣು.
ಕಿಂಗ್ ಮೇಕರ್ ಆಗೋ ಕನಸು. ಜನಾರ್ದನ್ ರೆಡ್ಡಿಯನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳೋಕೆ ಬಿಜೆಪಿ ಒಪ್ಪಿಲ್ಲ ಅಂದ್ರೆ 2023ರ ವಿಧಾನಸಭೆ ಚುನಾವಣೆ ಅಷ್ಟೊತ್ತಿಗೆ ಜನಾರ್ದನ್ ರೆಡ್ಡಿ ಪ್ಲಾನ್ ಬಿ ನಂತೆ ಹೊಸ ಪಕ್ಷ ಸ್ಥಾಪನೆಗೂ ಮುಂದಾಗೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಬಳ್ಳಾರಿ ಸುತ್ತಮುತ್ತಲ ಜಿಲ್ಲೆಗಳಾದ ಕೊಪ್ಪಳ, ರಾಯಚೂರು, ದಾವಣಗೆರೆ ಜಿಲ್ಲೆಗಳಲ್ಲಿ ಸರಿಸುಮಾರು 25 ಕ್ಷೇತ್ರಗಳಲ್ಲಿ ತಮ್ಮ ಹೊಸ ಪಕ್ಷದ ಅಭ್ಯರ್ಥಿಗಳನ್ನ ಅಖಾಡಕ್ಕಿಳಿಸೋ ಪ್ಲಾನ್ ಮಾಡಿದ್ದಾರಂತೆ. 25ರಲ್ಲಿ ಕನಿಷ್ಠ 6ರಿಂದ 8 ಸೀಟುಗಳನ್ನಾದ್ರೂ ಗೆಲ್ಲಿಸಿಕೊಂಡ್ರೆ ರಾಜ್ಯ ರಾಜಕೀಯದಲ್ಲಿ ಚಕ್ರ ತಿರುಗಿಸಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆಯಂತೆ. ಅಂದ್ರೆ 2023ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಅತಂತ್ರ ಬಂದ್ರೆ ಜನಾರ್ದನ್ ರೆಡ್ಡಿ ಕಿಂಗ್ ಮೇಕರ್ ಆಗೋ ಕನಸು ಹೊಂದಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲ, ಹೊಸ ಪಕ್ಷ ಹೇಗಿರಬೇಕು, ತತ್ವ ಸಿದ್ಧಾಂತಗಳು ಏನಿರಬೇಕು ಅನ್ನೋದರ ರೂಪುರೇಷೆಗಳ ಬಗ್ಗೆ ಸೀಕ್ರೆಟ್ ಆಗಿ ರೆಡ್ಡಿ ಮತ್ತು ರಾಮುಲು ಮೀಟಿಂಗ್ಸ್ ಕೂಡ ನಡೆಸಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಾ ಇವೆ. ಒಂದೊಮ್ಮೆ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ಟಿದ್ರೆ ಶ್ರೀರಾಮುಲು ಬಿಜೆಪಿಯನ್ನು ತೊರೆದು ಆ ಪಕ್ಷ ಸೇರ್ತಾರಾ ಅನ್ನೋ ಚರ್ಚೆಗಳು ನಡೀತಾ ಇವೆ. ಆದ್ರೆ ಕೆಲ ಮೂಲಗಳ ಪ್ರಕಾರ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ಟಿದ್ರು ಶ್ರೀರಾಮುಲು ಆ ಪಕ್ಷಕ್ಕೆ ಹೋಗದೆ ಬಿಜೆಪಿಯಲ್ಲೇ ಇದ್ದು ಸ್ನೇಹಿತನಿಗೆ ಸಾಥ್ ನೀಡೋ ಸಾಧ್ಯತೆ ಇದೆಯಂತೆ. ಯಾಕಂದ್ರೆ 2013ರಲ್ಲಿ ಬಿಎಸ್ಆರ್ ಕಾಂಗ್ರೆಸ್ ಪಕ್ಷ ಕಟ್ಟಿ ಜೇಬು ಮತ್ತು ಸಮಯ ಎರಡನ್ನೂ ವ್ಯರ್ಥ ಮಾಡಿಕೊಂಡಿದ್ದ ಶ್ರೀರಾಮುಲು ಹೊಸ ಪಕ್ಷದ ಸಹವಾಸವೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 3 ವರ್ಷಗಳ ಹಿಂದೆಯೇ ಜನಾರ್ದನ್ ರೆಡ್ಡಿಗೂ ಬಿಜೆಪಿಗೂ ಸಂಬಂಧವೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ರು. ಆ ಮೂಲಕ ರೆಡ್ಡಿ ರಾಜಕೀಯಕ್ಕೆ ಅಮಿತ್ ಶಾ ಕೊನೆ ಮೊಳೆ ಹೊಡೆದು ಬಿಟ್ಟಿದ್ರು. ಇದರಿಂದ 2018ರಲ್ಲೇ ರೆಡ್ಡಿ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಕಂಬ್ಯಾಕ್ ಆಗ್ತಾರೆ, ವಿಧಾನಸಭಾ ಚುನಾವಣೆಯಲ್ಲಿ ಮಿಂಚುತ್ತಾರೆ ಅಂತ ವಿಶ್ಲೇಷಿಸಿದ ರಾಜಕೀಯ ಪಂಡಿತರ ಲೆಕ್ಕಾಚಾರಗಳೆಲ್ಲವೂ ಉಲ್ಟಾ ಹೊಡೆದಿತ್ತು. ಹಾಗಾದ್ರೆ ನಿಜವಾಗ್ಲೂ ಜನಾರ್ದನ್ ರೆಡ್ಡಿಯನ್ನ ಬಿಜೆಪಿ ಶಾಶ್ವತವಾಗಿ ದೂರ ಇಡುತ್ತಾ? ಆ ಮೂಲಕ ರೆಡ್ಡಿ ಪೊಲಿಟಿಕಲ್ ಕೆರಿಯರ್ ಇಲ್ಲಿಗೆ ಫಿನಿಶ್ ಆಗಿ ಹೋಗುತ್ತಾ ಅನ್ನೋ ಅನುಮಾನಗಳು ಹುಟ್ಕೊಂಡಿದ್ವು. ಒಂದು ಲೆಕ್ಕಾಚಾರದ ಪ್ರಕಾರ ಈಗಲೂ ರೆಡ್ಡಿ ರಾಜಕೀಯ ಭವಿಷ್ಯ ಬಿಜೆಪಿಯಲ್ಲಿ ಆಲ್ಮೋಸ್ಟ್ ಮುಗೀತು ಅಂತಾನೆ ಹೇಳಬಹುದು. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಆರೋಪ ದೇಶಾದ್ಯಂತ ದೊಡ್ಡ ಸದ್ದು ಮಾಡಿತ್ತು. ಅನಂತರ ಬೇಲ್ಗಾಗಿ ಡೀಲ್ ಪ್ರಕರಣದಲ್ಲಿ ಜಡ್ಜ್ಗೆ ಲಂಚ ನೀಡಿದ್ದಾರೆ ಅನ್ನೋ ಆರೋಪದಲ್ಲಿ ರೆಡ್ಡಿ ಅಂಡ್ ಟೀಮ್ ಸರಿಯಾಗಿ ತಗಲಾಕೊಂಡಿತ್ತು. ಇದರಿಂದ ಜನಾರ್ದನ್ ರೆಡ್ಡಿ ಇಮೇಜ್ ಮತ್ತಷ್ಟು ಡ್ಯಾಮೇಜ್ ಆಗಿ ಹೋಗಿತ್ತು. ಹೀಗಾಗಿ ಇವತ್ತು ರೆಡ್ಡಿ ಬಳಿ ಎಷ್ಟೇ ದುಡ್ಡಿದ್ರು ಬಿಜೆಪಿಗಷ್ಟೇ ಅಲ್ಲ, ಯಾವ ರಾಜಕೀಯ ಪಕ್ಷಕ್ಕೂ ಬೇಕಾಗಿಲ್ಲ. ಹೆಸರು ಕೆಡಿಸಿಕೊಂಡಿರೋ ರೆಡ್ಡಿಯನ್ನ ಮುಂದಿಟ್ಕೊಂಡು ಒಂದೊಮ್ಮೆ ಚುನಾವಣೆ ಎದುರಿಸಿದ್ರೆ ಚುನಾವಣೆಯಲ್ಲಿ ಭಾರಿ ಹಿನ್ನಡೆ ಆಗಬಹುದು ಅನ್ನೋದು ಬಿಜೆಪಿಯ ಉದ್ದೇಶವಾಗಿರಬಹುದು. ಹೀಗಾಗಿ ರೆಡ್ಡಿ ರಾಜಕೀಯ ಭವಿಷ್ಯ ಬೇರೆ ಪಕ್ಷಗಳಲ್ಲಿ ಸದ್ಯದ ಮಟ್ಟಿಗೆ ಸಾಧ್ಯವೇ ಇಲ್ಲ ಅನ್ನಬಹುದು. ಹೀಗಾಗಿ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ಟಿ ರಾಜ್ಯ ರಾಜಕೀಯದಲ್ಲಿ ಕಿಂಗ್ ಮೇಕರ್ ಆಗೋಕೆ ಸಕಲ ಸನ್ನದ್ಧತೆ ನಡೆಸುತ್ತಿದ್ದಾರೆ ಅನ್ನೋ ವಿಶ್ಲೇಷಣೆಗಳಿವೆ. ಅಕ್ರಮ ಗಣಿಗಾರಿಕೆ ಆರೋಪದಡಿ ಜನಾರ್ದನ್ ರೆಡ್ಡಿ ಜೈಲು ಸೇರುತ್ತಿದ್ದಂತೆ ರೆಡ್ಡಿ ಸಾಮ್ರಾಜ್ಯಕ್ಕೆ ಕಷ್ಟಗಳ ಮೇಲೊಂದು ಕಷ್ಟಗಳು ಬಂದೆರಗಿದ್ವು. ಗಾಯದ ಮೇಲೆ ಬರೆ ಎಳೆದಂತ ಪರಿಸ್ಥಿತಿಗಳು ಎದುರಾದ್ವು. ಜನಾರ್ದನ್ ರೆಡ್ಡಿ ಅವರಿಗೆ ಜಾಮೀನು ಕೊಡಿಸಲು ಹೋಗಿ ಬೇಲ್ಗಾಗಿ ಡೀಲ್ ಪ್ರಕರಣದಲ್ಲಿ ಕಿರಿಯ ಸಹೋದರ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಾಗೂ ಆಪ್ತ ಶ್ರೀರಾಮುಲು ಸೋದರ ಸಂಬಂಧಿ ಕಂಪ್ಲಿ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ಪ್ರಕರಣದಲ್ಲಿ ಸಿಲುಕುವಂತಾಗಿತ್ತು. ಕೋಟಿ ಡೀಲ್ ಮಾಡಲು ಹೋಗಿ ನ್ಯಾಯಾಂಗ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ತರುವಂತಾಗಿತ್ತು. ಬೇಲ್ ಡೀಲ್ ಪ್ರಕರಣ ಬಯಲಾಗುತ್ತಿದ್ದಂತೆ ಜನಾರ್ದನ್ ರೆಡ್ಡಿಗೆ ಜಾಮೀನು ಸಿಗೋದು ಮತ್ತಷ್ಟು ಕಗ್ಗಂಟಾಗಿ ಹೋಗಿತ್ತು. ಇದರಿಂದ ರೆಡ್ಡಿಯನ್ನ ಹೈದರಾಬಾದ್ ಚಂಚಲಗೂಡ ಜೈಲಿನಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಸ್ಥಳಾಂತರಿಸಲಾಗಿತ್ತು. ಹೀಗೆ ಸರಿಸುಮಾರು 8 ವರ್ಷ ಜೈಲಲ್ಲಿದ್ದ ರೆಡ್ಡಿ ಬೇಲ್ ಮೇಲೆ ಹೊರಗೆ ಬಂದು 4 ವರ್ಷಗಳೇ ಉರುಳಿವೆ. ಇತ್ತೀಚೆಗಷ್ಟೇ ಬಳ್ಳಾರಿಗೆ ಹೋಗೋಕೆ ಕೋರ್ಟ್ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದರ ಬೆನ್ನಲ್ಲೇ ರೆಡ್ಡಿ ಮತ್ತೆ ಬಿಜೆಪಿಗೆ ಸೇರಿ 2023ರ ಚುನಾವಣೆಗೆ ಸ್ಪರ್ಧಿಸುವ ಲೆಕ್ಕಾಚಾರ ಹಾಕಿದ್ದಾರೆ. ಆದ್ರೆ ಬಿಜೆಪಿ ಸೇರ್ಪಡೆ ಸಾಧ್ಯವಾಗದಿದ್ರೆ ತಮ್ಮ ಪ್ಲಾನ್ ಬಿ ನಂತೆ ಹೊಸ ಪಕ್ಷ ಕಟ್ಟಿದ್ರೂ ಅಚ್ಚರಿ ಇಲ್ಲ. ಅದೇನೇ ಇದ್ರೂ ರಾಜಕೀಯದಲ್ಲಿ ಯಾವುದೋ ಅಂತಿಮವಲ್ಲ. ಕಾಲಕ್ಕೆ ತಕ್ಕಂತೆ ಶತ್ರುಗಳು ಮಿತ್ರರಾಗ್ತಾರೆ, ಮಿತ್ರರು ಶತ್ರುಗಳಾಗ್ತಾರೆ. ಎಷ್ಟೇ ಆರೋಪಗಳಿದ್ರೂ ಅವುಗಳನ್ನ ಜನ ಕೂಡ ಸ್ವಲ್ಪ ದಿನಗಳಲ್ಲಿ ಮರೆತು ಹೋಗ್ತಾರೆ.
ಹೀಗಾಗಿ 2023ರ ಚುನಾವಣೆ ಸಮೀಪಿಸುವಷ್ಟು ಹೊತ್ತಿಗೆ ಏನು ಬೇಕಾದರೂ ಆಗಬಹುದು. ನೋಡಿದ್ರಲ್ಲ, ಶ್ರೀರಾಮುಲು ಮತ್ತು ಗಾಲಿ ಜನಾರ್ದನ ರೆಡ್ಡಿ ಗೇಮ್ ಪ್ಲಾನ್ ಮತ್ತು ಅದರ ಹಿಂದಿನ ಇನ್ಸೈಡ್ ಕಹಾನಿಯನ್ನ. ಇದುವೇ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ವಾದ ಪ್ರತಿವಾದ ವಿವಾದ